ನೀವು ಹೇಳಿದಾಗೆ ತಂಗಿಗೆ ಈ ವಿಡಿಯೋ ತಲುಪಿದ್ರೆ ಕಳೆದೋಗಿರೋ ನೆನಪುಗಳು ಮತ್ತೆ ಬರೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಇವಾಗಲೇ ಅದನ್ನ ಕೊರಿಯರ್ ಮಾಡೋಣ. ಮುರಾರಿ, ಒಂದು ಪೆನ್ ಡ್ರೈವ್ ತಗೋಬಾರು. ರಾಮಾಚಾರಿ, ನಾನು ಆಲ್ರೆಡಿ ತಗೊಂಡು ಬಂದಿದ್ದೀನಿ. ತಗೋ, ಇದಕ್ಕೆ ಕಾಪಿ ಮಾಡಿ ಕೊಡಿ. ಅಪ್ಪ, ಇದನ್ನ ನೋಡಿ ಕೂಡ ಅವಳಿಗೆ ತಾಯಿ ಪ್ರೀತಿ ಕೊಡಿಸ್ಬೇಕು ಅಂತ ನಿಮಗೆ ಅನಿಸ್ತಾ ಇಲ್ವಾ? ತಾಯಿ ಪ್ರೀತಿಗೆ ಹಂಬಲಿಸ್ತಾ ಇರೋ ಮಗುಗೆ ತಾಯಿ ಪ್ರೀತಿ ಕೊಡ್ಲಾ, ಅಥವಾ ಈ ಮಗು ಜೀವಕ್ಕೆ ಜೀವ ಆಗಿರೋ ರಾಗನ್ ದೂರ ಮಾಡ್ಕೊಳ್ಳ? ನಾನು ಒಂದು ಅರ್ಥ ಆಗ್ತಾ, ದುಡುಕಿ ಯಾವ ನಿರ್ಧಾರ ತಗೊಳ್ಳೋದು ತಪ್ಪಾಗತ್ತೆ. ಇವಳು ಮನುಷ್ಯತ್ವನೇ ಕಳ್ಕೊಂಡ್ಬಿಟ್ಟಿದ್ದಾಳೆ. ಈ ವಿಚಾರದಲ್ಲಿ ಇವಳು ಹೇಳೋದನ್ನು ಕೇಳೋದು ಬಿಟ್ರೆ ನನಗೆ ಬೇರೆ ದಾರಿನೇ ಇಲ್ಲ. ಅವಳು ಕಳ್ಕೊಂಡಿದೀನಿ ಅಂತ ಅನ್ಕೊಂಡಿರೋ ಪ್ರೀತಿನ ಮತ್ತೆ ಅವಳಿಗೆ ವಾಪಸ್ ಕೊಟ್ಟು ಅವಳು ಖುಷಿಯಾಗಿರೋ ತರ ಮಾಡಪ್ಪ. ಬಾ ಮರಿ. ಝಾನ್ಸಿ, ಅದೇಮ್ಮ ನಿನ್ನ ಮತ್ತೆ ಪ್ರಣವ್ ಎಂಗೇಜ್ಮೆಂಟ್ ವಿಷಯ ಒಂದ್ ನಿಮಿಷ ತಾತ, ಈ 7.5 ತಿಂಗಳು ಏನಾಗಿದೆ ಅನ್ನೋದು ನನಗೆ ಮರ್ತೋಗಿದೆ ಅನ್ನೋದಂತೂ ನಿಜ. ಯಾಕಂದ್ರೆ ಅವತ್ ನಾನು ಆಫೀಸಿಗೆ ಹೊರಟಿದ್ದ ಡೇಟ್ ಕೂಡ ನೆನ್ಪಿದೆ. ಇವತ್ತಿನ ಡೇಟ್ ಕೂಡ ಕಣ್ಮುಂದೆನೆ ಇದೆ. ಅಂದ್ಮೇಲೆ ನೀವ್ ಹೇಳ್ತಿರೋದೆಲ್ಲ ಸತ್ಯ ಅನ್ನೋದು ಕ್ಲಿಯರ್ ಆಯ್ತು. ಆದ್ರೆ ಈ ಗ್ಯಾಪ್ ಅಲ್ಲಿ ನಡೆದಿರೋ ವಿಷಯಗಳೆಲ್ಲ ನನ್ ನಂಬಿಕೆ ಹಾಗೆ ಕ್ಯಾರೆಕ್ಟರ್ಗೆ ಮೀರ್ದಾಗಿದೆ. ಓಕೆ, ನನ್ಗೀಗೊಂದು ಕ್ಲಾರಿಟಿ ಬೇಕಾಗಿದೆ. ನೀವ್ ಹೇಳ್ದಾಗೆ ನನ್ನ ಎಂಗೇಜ್ಮೆಂಟ್ ನಡೆದಿರ್ಬೋದು. ನಡೆದಿರಬಹುದು ಅಲ್ಲಮ್ಮ, ನಡೆದಿದೆ. ಹೌದಾ ಅತ್ತೆ? ಯಾವಾಗಾಯ್ತು? ಲಾಸ್ಟ್ ಮಂತ್ 28. ಮೊದ್ಲು 18ಕ್ಕೆ ಫಿಕ್ಸ್ ಆಗಿತ್ತು. ಕಾರಣಾಂತರವಾಗಿ 28ಕ್ಕೆ ಪೋಸ್ಟ್ಪೋನ್ ಆಯ್ತು. ಅವ್ನು ಕನ್ಫ್ಯೂಸ್ ಆಗಿ ಮೊದ್ಲು ಫಿಕ್ಸ್ ಆಗಿದ್ದ ಡೇಟೇ ಹೇಳ್ಬಿಟ್ಟ. ಪರವಾಗಿಲ್ಲ ಅತ್ತೆ, ಕನ್ಫ್ಯೂಷನ್ಸ್ ಆಗೋದು ಸಹಜ. ಅದ್ ಸರಿ, ನನ್ನ ಎಂಗೇಜ್ಮೆಂಟ್ ಆಗಿದೆ ಅಲ್ಲಿ? ಇಲ್ಲೇ ಮನೇಲಿ. ತಾಂಬೂಲನ ಮನೇಲೆ ಬದಲಾಯಿಸ್ಕೊಂಡ್ವಿ. ರಿಂಗ್ ಎಕ್ಸ್ಚೇಂಜ್ ಮಾಡೋ ಪ್ರೊಸೀಜರ್ಸ್ನೆಲ್ಲ ರೆಸಾರ್ಟ್ ಅಲ್ಲಿ ಮಾಡಿದ್ವಿ. ಹಾಗಿದ್ರೆ ಇದೆಲ್ಲ ನನಗ್ ತಾತ ಮಾಡ್ಸಾಕಿದ್ ರಿಂಗು. ಇದ್ರಲ್ಲಿ ಎಂಗೇಜ್ಮೆಂಟ್ ರಿಂಗ್ ಯಾವ್ದು? ಅದೇ ಹಾಸ್ಪಿಟಲ್ ಅಲ್ಲಿ ನಿನ್ಗೆ ಆಪರೇಷನ್ ತೆಗ್ದಿರೋರು ಎಲ್ಲೋ ಮಿಸ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ ಕಣಮ್ಮ. ಹೌದಲ್ವಾ? ಪಾಪ, ಅವ್ರಿಗೂ ನಾನು ಹೀಗೆಲ್ಲ ಕೇಳ್ಬೋದು ಅನ್ನೋದು ಗೊತ್ತಿರ್ಲಿಲ್ಲ ಅನ್ಸುತ್ತೆ. ಇದೆಲ್ಲ ಬಿಡಿಯತ್ತೆ, ಎಂಗೇಜ್ಮೆಂಟ್ ಫೋಟೋಸ್ ಆದ್ರೂ ಇರ್ಬೇಕಲ್ವಾ? ಅದು ಓ, ಫೋಟೋಗ್ರಾಫರ್ಗೆ ನೀವ್ ಹೇಳಿದೀರಾ ಅಂತ ಪ್ರಣವ್ ಹೇಳಿದಾನಂತ ನೀವು ಮೇ ಬಿ ಕನ್ಫ್ಯೂಸ್ ಆಗಿರ್ಬೇಕು ಅಲ್ವಾ ಅತ್ತೆ? ನೀವಿಬ್ರು ಹೇಳಿರ್ತೀರಾ ಅಂತ ಮಾವ ಮತ್ತೆ ತಾತನು ಸುಮ್ನಾಗಿರ್ತಾರೆ ಅಲ್ವಾ ಅತ್ತೆ? ಆಗಲ್ಲಮ್ಮ ಝಾನ್ಸಿ. ಅತ್ತೆ ಪ್ಲೀಸ್, ನಾನೆಲ್ಲ ಮರ್ತಿರ್ಬೋದು, ಆದ್ರೆ ಒಂದು ಗಂಡು ಜಾತಿಗೆ ಸ್ಥಾನ ಕೊಡಷ್ಟು ನನ್ ಬದ್ದಾಗಿಲ್ಲ. ಯಾಕಂದ್ರೆ ಈ ಝಾನ್ಸಿ ಬ್ಲಡ್ ಅಲ್ಲೇ ಗಂಡಸರ ದ್ವೇಷ ಮಾಡೋದಿದೆ. ಈ ಬ್ಲಡ್ ನ ಯಾವ ಗಂಡಸು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಮ್ಮ ಝಾನ್ಸಿ, ನಾವ್ ಹೇಳ್ತಾ ಇರೋದೆಲ್ಲ ಸತ್ಯ. ಬೇಕಾದ್ರೆ ಅಪ್ಪನ್ಗೆ ಕೇಳು. ಅಪ್ಪ, ಯಾಕೆ ಸುಮ್ನೆ ಕೂತಿದ್ಯಾ, ಹೇಳು. ಸ್ಟಾಪ್ ಇಟ್ ಅತ್ತೆ. ನನಗ್ ಮರ್ತೋಗಿದೆ ಅನ್ನೋದನ್ನೇ ಅಡ್ವಾಂಟೇಜ್ ಆಗಿ ಇಟ್ಕೊಂಡು ನಿಮ್ಮ ಆಸೆಗಳನ್ನ ತೀರ್ಸ್ಕೊಳ್ಳೋ ಪ್ರಯತ್ನ ಮಾಡ್ಬೇಡಿ. ಈ ರೀತಿ ಚೀಪ್ ಗಿಮಿಕ್ಗಳೆಲ್ಲ ನನ್ನ ಹತ್ರ ಯಾವ್ದು ನಡೆಯೋದಿಲ್ಲ. ಅದ್ಎಂತದೇ ಪರಿಸ್ಥಿತಿ ಬಂದಿದ್ರು, ಅದ್ಎಂತದೇ ಕಾರಣ ಇದ್ರು ಒಬ್ಬ ಗಂಡಸನ ಮದ್ವೆ ಆಗೋದಕ್ಕೆ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ.
ತಾತ, ಒಂದ್ ವಿಷಯ ನೆನ್ಪಲ್ಲಿ ಇಟ್ಕೊಳ್ಳಿ. ಈ ರೀತಿ ಒಬ್ಬ ಗಂಡ ನನ್ನ ಲೈಫಲ್ಲಿ ಇದ್ದ ಅನ್ನೋ ವಿಷಯನ ನನ್ಗೆ ಹೇಳೋ ಪ್ರಯತ್ನ ಮಾಡ್ಬೇಡಿ. ಯಾಕಂದ್ರೆ ಯಾವ ಗಂಡು ಜಾತಿನೂ ನಾನು ಒಪ್ಪೋದಿಲ್ಲ. ಅಲ್ಲ, ನೀವಿಬ್ರು ಚೆನ್ನಾಗಿರ್ಲಿ ಅಂತ ಅಷ್ಟು ಆಸೆ ಪಟ್ಟವ್ರು ಅವರು. ನೀವಿಬ್ರು ದೂರ ಆಗ್ತಾ ಇದ್ದೀರ ಅಂತ ಗೊತ್ತಾದಾಗ ಅಷ್ಟು ಸಂಕಟ ಪಟ್ಟವರು. ಈಗ ಅವರೇ ಆ ರೀತಿ ಮಾತಾಡ್ತಾರೆ ಅಂದ್ರೆ ನನಗೆ ನರಗಿಸ್ಕೊಳಕ್ಕೆ ಆಗ್ತಾ ಇಲ್ಲ ರಾಘು. ಒಂದು ವೇಳೆ ಸಡನ್ ಆಗಿ ವಿಷಯ ಹೇಳಿದ್ರೆ ಜಾನ್ಸಿಗೆ ಆಘಾತ ಆಗ್ಬೋದು ಅಂತ ಈ ರೀತಿ ಹೇಳಿರ್ಬೋದಾ? ಆ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವರಿಗೆ ನೆನಪು ತರಿಸೋ ಪ್ರಯತ್ನ ಮಾಡಿ ಅಂತ ತಾನೇ ಡಾಕ್ಟರ್ ಹೇಳಿರೋದು. ಮತ್ತೆ ಯಾಕಪ್ಪ ಅವ್ರು ಹೇಳಿಲ್ಲ? ಇವಾಗ ನನಗೂ ಅದೇ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿರೋದು. ಒಂದು ನಿಮಿಷ, ನೀವಿಬ್ರು ಚೆನ್ನಾಗಿರ್ಬೇಕು ಅನ್ನೋ ಆಸೆಯಲ್ಲೇ ನಿಮ್ಗೊಂದು ಸರ್ಪ್ರೈಸ್ ಕೊಡ್ಬೇಕು ಅಂತ ತಾನೇ ಅವ್ರು ನಿಮ್ಗೆ ಕರ್ಸ್ಕೊಂಡಿದ್ದು. ಅಂಥವ್ರು ಸಡನ್ ಆಗಿ ನೀ ಅಲ್ಲಿಗೆ ಹೋದಾಗ ಜಾನ್ಸಿನ ನೀನ್ ಕಾಪಾಡ್ದೋನು ಅಂತ ಅಷ್ಟೇ ಹೇಳಿದ್ದಾರೆ ಅಂದ್ರೆ ಏನೋ ಸಮಸ್ಯೆ ಅವ್ರನ್ನ ಸತ್ಯ ಹೇಳ್ದಿರೋ ತರ ತಡೆದಿದೆ ಅನ್ನೋದು ನನ್ನ ಅಭಿಪ್ರಾಯ. ಅಂದ್ರೆ ಅಷ್ಟು ಸಣ್ಣ ಗ್ಯಾಪಲ್ಲಿ ಬೇರೆ ಏನಾಗಿರ್ಬೋದು? ಅವ್ರನ್ನ ಏನ್ ತಡೆದಿರ್ಬೋದು ಅಂತ. ಅದೇ ಅದನ್ನೇ ನಾವೀಗ ತಿಳ್ಕೊಬೇಕಾಗಿರೋದು. ಒಟ್ನಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ರೆ ಕಷ್ಟವಾದ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ ಇದ್ದಂಗಿದೆ. ನೀವ್ ಹೇಳ್ತಿರೋದು ನಂಗೆ ಅರ್ಥ ಆಗ್ತಿಲ್ಲ ರಾಮಚಾರಿ ಅವ್ರೆ. ನೋಡ್ರಾಗು, ಸರ್ರು ಏನಕ್ಕೆ ಆ ರೀತಿ ರಿಯಾಕ್ಟ್ ಮಾಡಿದ್ರು ಅನ್ನೋದನ್ನ ನಾವು ತಿಳ್ಕೊಂಡ್ರೆ ಅವಾಗ ಉತ್ತರ ತನಗೆ ತಾನಾಗೆ ಗೊತ್ತಾಗ್ಬಿಡುತ್ತೆ. ನೀವು ಹೇಳ್ತಾ ಇರೋದು ಕರೆಕ್ಟ್. ಅದೊಂದೇ ಇದಕ್ಕಿರೋ ಸೊಲ್ಯೂಷನ್. ಆದ್ರೆ ಅದನ್ನ ತಿಳ್ಕೊಳ್ಳೋದು ಹೇಗೆ? ನಾನು ಅವಾಗ್ಲೇ ಹೇಳ್ದಂಗೆ ನಮ್ಗೆ ಇಲ್ಲಿ ಪ್ರಶ್ನೆನೂ ಗೊತ್ತು, ಉತ್ತರನೂ ಗೊತ್ತು. ಆದ್ರೆ ಆ ಉತ್ತರನ ಹೇಗ್ ಕಂಡುಕೊಳ್ಳೋದು ಅನ್ನೋದಿದೆಯಲ್ಲ, ಅದೇ ದೊಡ್ಡ ಚಾಲೆಂಜ್. ಇಲ್ಲಿ ರಾಘು ಜಾನ್ಸಿ ಜೀವನಕ್ಕೆ ವಾಪಸ್ ಹೋಗ್ಬೇಕು ಅಂದ್ರೆ ಅವಳಿಗೆ ಹಳೆ ನೆನಪುಗಳು ಬರ್ಬೇಕು ಅಂತಾನೂ ಗೊತ್ತು. ಆದ್ರೆ ಅದನ್ನ ತರ್ಸೋದು ಹೇಗೆ? ಅವ್ರ ತಾತ ನಿಮ್ಮ ಹಳೆ ಜೀವನದ ರಹಸ್ಯನ ಮುಚ್ಚಿಟ್ಟಿದ್ ಏನಕ್ಕೆ? ಇದನ್ನ ನಾವು ಕಂಡ್ಕೊಂಡ್ರೆ ರಾಘು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದಕ್ಕಿರೋದು ಒಂದೇ ಒಂದು ಆಪ್ಷನ್. ಏನೋರಾಗೋದು? ಈ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡಿದವ್ರ ಹತ್ರ ಮೊದಲು ನಾವು ಮಾತಾಡಬೇಕು. ಹೌದು, ಆ ಕೆಲಸ ನೀನ್ ಮಾಡು ರಾಘು. ನಿನ್ನ ಮತ್ತೆ ತಂಗಿನ ಒಂದು ಮಾಡಕ್ಕೆ ನಮ್ಮ ಕಡೆಯಿಂದ ಏನೇನ್ ಕೆಲಸಗಳು ಮಾಡ್ಬೇಕೋ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಒಟ್ನಲ್ಲಿ ಹೇಗಾದ್ರೂ ಸರಿ, ನಿಮ್ಮಿಬ್ರನ್ನ ಒಂದು ಮಾಡಕ್ಕೆ ನಮ್ಮ ಹತ್ರ ಏನೇನೆಲ್ಲ ಆಯ್ಕೆಗಳಿದೆಯೋ ಅದನ್ನೆಲ್ಲ ನಾವು ಬಳಸ್ಕೋಬೇಕು. ನೀವು ಯಾವುದೋ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಗಾಕೊಂಡು ಆ ರೀತಿ ಸುಳ್ಳು ಹೇಳಿದ್ದೀರಾ ಅನ್ನೋದು ನನಗೆ ಅರ್ಥ ಆಗ್ತಿದೆ. ಅದೇನಿದ್ರು ನನ್ನ ಹತ್ರ ಹೇಳ್ಕೊಳ್ಳಿ. ಆ ಥರ ಏನಿಲ್ಲಪ್ಪ. ತಾತ, ಅದನ್ನೇ ನನ್ನ ಮುಖ ನೋಡ್ಕೊಂಡು ಮಾತಾಡಿ. ಏನೋ ಮುಚ್ಚಿಡ್ತಿದ್ದೀರಾ ಅಂತ ನನಗೆ ಅನ್ನಿಸ್ತಿದೆ. ಥರ ಮುಚ್ಚಿಡೋ ಅಂಥದ್ದು ಏನೂ ಇಲ್ಲಪ್ಪ. ಅವಳು ನಿನ್ನ ಹೆಂಡತಿ, ನೀನು ಅವಳನ್ನ ಪಡ್ಕೊ. ನನ್ನ ಮನಸ್ಸಲ್ಲಿ ಯಾವತ್ತಿದ್ರೂ ನೀನೇ ಅವಳ ಗಂಡ, ಅವಳೇ ನಿನ್ನ ಹೆಂಡತಿ ಅನ್ನೋದು ನಿಶ್ಚಯ ಆಗಿದೆ. ಇದನ್ನ ಯಾರಿಂದನೂ ಬದಲಾಯಿಸೋಕ್ಕಾಗೋದಿಲ್ಲ. ಆ ಥರ ಬದಲಾಯಿಸ್ಬೇಕು ಅಂತ ಹಠಪಟ್ಟು ನಿಂತವ್ರಿಗೆ ನೀನೇ ಉತ್ತರ ಕೊಡ್ಬೇಕಪ್ಪ. ಯಾರು ತಾತ ಆಗ ಬದಲಾಯಿಸ್ಬೇಕು ಅಂತ ನಿಂತಿರೋರು? ಯಾಕೆ ಹೀಗೆ ತುಂಬ ಒಟ್ಟಾಗಿ ಮಾತಾಡ್ತಿದ್ದೀರಾ? ಬಿಡಪ್ಪ, ಆ ಬೇರೆ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯನೇ ಇಲ್ಲ. ಈಗ ನಿನ್ನ ಉದ್ದೇಶ, ಗುರಿ ಒಂದೇ ಆಗಿರ್ಬೇಕು. ಅದು ಜಾನ್ಸಿನ ಪಡ್ಕೊಳ್ಳೋ ಅಂಥದ್ದು. ಆ ನಿನ್ನ ಪ್ರಯತ್ನದಲ್ಲಿ ನನ್ನ ಸಹಕಾರ ಇರಲ್ಲ. ಆದ್ರೆ ನನ್ನ ಆಶೀರ್ವಾದ ಇದೆ. ನೀನು ಅವಳಿಗೆ ಫ್ರೆಂಡೋ, ಲವ್ವರೋ ಅಥವಾ ಗಂಡನಾಗೋ ಪಡ್ಕೊಳ್ಬೇಕು. ಆಲ್ ದ ಬೆಸ್ಟ್ ಜೆಂಟ್ಲ್ಮ್ಯಾನ್, ಆಲ್ ದ ಬೆಸ್ಟ್. ಏನ್ ಮೇಡಮ್, ಲ್ಯಾಪ್ಟಾಪು ಏನಕ್ಕೆ? ರಾಮಾಚಾರಿ, ಜಾನ್ಸಿಗೆ ಫೋನಲ್ಲಿ ಸತ್ಯ ಹೇಳೋಕೆ ಅಂತ ಟ್ರೈ ಮಾಡಿದ್ವಿ, ಆದರೆ ಅದು ವರ್ಕೌಟ್ ಆಗಿಲ್ಲ. ಹಾಗೆಂತ ಸುಮ್ಮನೆ ಇದ್ರೆ ಹೇಗೆ ಹೇಳು? ಅದಕ್ಕೆ
ಆಡಿಯೋಗಿಂತ ಎಫೆಕ್ಟಿವ್ ಆಗಿ ಕೆಲಸ ಮಾಡೋ ವಿಡಿಯೋನ ಅವಳ ಕಣ್ಮುಂದೆ ಇದ್ರೆ ಹೇಗೆ ಹೇಳು? ನೀವು ಹೇಳ್ತಿರೋದು ಸರಿ ಇದೆ. ಯಾವ ವಿಡಿಯೋ ಬಗ್ಗೆ ಮಾತಾಡ್ತಾ ಇದ್ದೀರಾ? ಝಾನ್ಸಿ ತುಂಬಾ ಪ್ರಾಕ್ಟಿಕಲ್ ಹುಡುಗಿ. ಅವಳ ಮಾತ್ಗಿಂತ ಸಾಕ್ಷಿನೇ ನಂಬೋದು. ಅದಕ್ಕೆ ಝಾನ್ಸಿ ಮಾತ್ರ ಅಲ್ಲ, ಎಲ್ಲರೂ ಕೇಳೋದು ಅದನ್ನೇ ತಾನೆ. ಈಗ ಮನುಷ್ಯನಿಗಿಂತ ಅವನ ಮಾತಿಗಿಂತ ಸಾಕ್ಷಿಗೆ ಬೆಲೆ ಕೊಡೋದು. ಅದಕ್ಕೆ ಅವಳಿಗೆ ಸತ್ಯನ ಅರ್ಥ ಮಾಡಿಸುವಂತ ಸಾಕ್ಷಿ ಈ ವಿಡಿಯೋದಲ್ಲಿದೆ. ಆ ವಿಡಿಯೋ ನೋಡಿದ್ರೆ ಅವಳು ನಂಬ್ತಾಳೋ ಬಿಡ್ತಾಳೋ, ಅಟ್ಲೀಸ್ಟ್ ಏನೋ ಆಗಿದೆ ಅನ್ನೋದಾದ್ರೂ ಅರ್ಥ ಆಗುತ್ತೆ ಅಲ್ವಾ? ಸರಿ, ನೀವು ಯಾವ ವಿಡಿಯೋ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಾನು ಸೀಮಂತದ ವಿಡಿಯೋ ರಮಾಚಾರಿ. ಝಾನ್ಸಿ ರಾಘು ಇಬ್ರು ಜೊತೆಲಿ ನಿಂತು ಮಾಡಿದ ಪ್ರೋಗ್ರಾಮ್ ಅಲ್ವಾ ಅದು? ಕರೆಕ್ಟು ಮೇಡಮ್, ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಇಲ್ಲಿ ತೆಗೀರಿ. ವಿಡಿಯೋ ನೋಡಿದ್ರೆ ಝಾನ್ಸಿಗೆ ಸಂಪೂರ್ಣವಾಗಿ ನೆನ್ಪು ಬರ್ದೇ ಇರ್ಬೋದು, ಆದ್ರೆ ನನ್ನ ಲೈಫಲ್ಲಿ ರಾಘು ಅನ್ನೋನೊಬ್ಬ ಇದ್ದ ಅನ್ನೋದಾದ್ರೂ ನೆನಪು ಬರುತ್ತಲ್ವಾ? ಒಂದ್ಸಲ ಇವನು ಯಾರು, ಇವನು ನನಗೂ ಏನು ಸಂಬಂಧ ಅನ್ನೋದನ್ನ ತಿಳ್ಕೋಬೇಕು ಅನ್ನೋ ಹುಳ ತಲೆಗೋದ್ರೆ ಸಾಕು, ಕುಂತ್ರು ನಿಂತ್ರು ಅದೇ ಕಾಡುತ್ತೆ. ಅದ್ಭುತವಾದ ಆಲೋಚನೆ ಮೇಡಮ್. ಕುತೂಹಲ ಮತ್ತೆ ಅನುಮಾನ ಇದೆಯಲ್ಲ, ಇದು ಮನುಷ್ಯನ ಯೋಚನೆ, ಅಧ್ಯಯನ, ಸಂಶೋಧನೆ ಮಾಡುವಂಥ ಗುಣನ ಹೆಚ್ಚುತ್ತೆ. ನೀವು ಹೇಳಿದಾಗೆ ತಂಗಿಗೆ ಈ ವಿಡಿಯೋ ತಲುಪಿದ್ರೆ ಕಳೆದೋಗಿರೋ ನೆನಪುಗಳು ಮತ್ತೆ ಬರೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಇವಾಗಲೇ ಅದನ್ನ ಕೊರಿಯರ್ ಮಾಡೋಣ. ಮುರಾರಿ, ಒಂದು ಪೆನ್ ಡ್ರೈವ್ ತಗೋಬಾರು. ರಾಮಾಚಾರಿ, ನಾನು ಆಲ್ರೆಡಿ ತಗೊಂಡು ಬಂದಿದ್ದೀನಿ, ತಗೋ, ಇದಕ್ಕೆ ಕಾಪಿ ಮಾಡಿ ಕೊಡಿ. ಇದನ್ನ ಇವತ್ತೇ ಝಾನ್ಸಿಗೆ ತಲುಪಿಸೋ ವ್ಯವಸ್ಥೆ ಮಾಡೋಣ. ನನ್ನ ಮತ್ತೆ ಝಾನ್ಸಿ ಮೇಡಮ್ನ ಒಂದ್ ಮಾಡ್ಬೇಕು ಅಂತ ತಾತನ ಉದ್ದೇಶ ಆಗಿದ್ರು, ಅವ್ರ ಮನ್ಸಲ್ಲಿ ಬೇರೆ ಏನೋ ಒಂದು ಗೊಂದಲ ಇದೆ ಅಂತ ನನಗನ್ನಿಸ್ತಿದೆ. ಏನೇ ಇರ್ಲಿ ಸರ್, ಝಾನ್ಸಿ ಮೇಡಮ್ಗೆ ಹೋಗಿರೋ ನೆನಪು ಬಂದ್ರೆ ಎಲ್ಲ ತಾನಾಗೆ ಸರಿ ಹೋಗುತ್ತೆ. ಅಪ್ಪ ಪುಣ್ಯಾತ್ಮ, ಅದು ನಮಗೂ ಗೊತ್ತು. ಆದ್ರೆ ಇಲ್ಲಿ ನೆನಪು ತರ್ಸೋದು ಹೇಗೆ ಅಂತ ತಾನೇ ದೊಡ್ಡ ಪ್ರಶ್ನೆ ಆಗಿರೋದು. ಕೆಲವೊಂದು ಟೈಮು ನಾವ್ ಹೇಳಿದ್ನ ಮೇಡಮ್ ಕೇಳ್ತಾರೆ. ಅದಕ್ಕೆ ನಾನು ಮೇಡಮ್ನ ಇಲ್ಲಿಗೆ ಬರಕ್ ಹೇಳಿದಿರಿ. ಅವ್ರು ಇಲ್ಲಿಗೆ ಬಂದ್ರು ಅಂದ್ರೆ ಹೋಗಿರೋ ನೆನಪೆಲ್ಲ ಮತ್ತೆ ಬಂದೇ ಬರುತ್ತೆ. ಹೇಗೆ? ಕಳ್ಕೊಂಡಿರೋದ್ನ ಕಳ್ಕೊಂಡಲ್ಲೇ ಹುಡುಕ್ಬೇಕು ಅಂತಾರೆ. ಹಾಗೆ ನೆನಪು ಹೋಗೋದಕ್ಕೆ ಕಾರಣ ಆದ ಘಟನೆನ ಮತ್ತೆ ರೀಕ್ರಿಯೇಟ್ ಮಾಡಿದ್ರೆ ನೆನಪು ಹೋಗಿದ್ದೆಲ್ಲ ಮತ್ತೆ ನೆನಪಾಗತ್ತೆ. ನೋಡು ರಾಯ್, ನಿನ್ ತಲೆಯಲ್ಲಿ ಏನ್ ಪ್ಲಾನ್ ಇದೆ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ನನಗೆ ಅರ್ಥ ಆಗೋ ತರ ಕರೆಕ್ಟಾಗಿ ಹೇಳು. ಒಂದ್ ನಿಮಿಷ ಸರ್. ಅಲ್ಲೋಡಿ, ಝಾನ್ಸಿ ಮೇಡಮ್ ಬರ್ತಾ ಇದ್ದಾರೆ. ಬರ್ತಿದ್ದಾರೆ. ಅಲ್ಲೊಂದು ವೆಹಿಕಲ್ ಇದೆ ನೋಡಿ, ಆ ವೆಹಿಕಲ್ ಈಗ ಸ್ಟಾರ್ಟ್ ಆಗುತ್ತೆ. ಏ ರಾಯ್, ಸ್ಟಾರ್ಟ್ ಆಗುತ್ತೇನು? ಸ್ಟಾರ್ಟ್ ಆಗಿ ಮುಂದೆ ಬರ್ತಿದೆ. ಆ ವೆಹಿಕಲ್ ಅರೇಂಜ್ ಮಾಡಿದ್ದೇ ನಾನು. ರಾಯ್, ಝಾನ್ಸಿ ಮೇಡಮ್ಗೂ ಅಲ್ಲಿ ಬರ್ತಿರೋ ಗಾಡಿಗೂ ಏನ್ ಸಂಬಂಧ? ಸಂಬಂಧ ಈಗ ಹೇಳ್ತೀನಿ ಸರ್. ಝಾನ್ಸಿ ಮೇಡಮ್ ಆ ಕಡೆಯಿಂದ ಬರ್ತಾ ಇರ್ತಾರೆ, ಈ ಕಡೆಯಿಂದ ವೆಹಿಕಲ್ ಬರ್ತಾ ಇರುತ್ತೆ. ಝಾನ್ಸಿ ಮೇಡಮ್ ಹಂಗೆ ಫಾಸ್ಟ್ ಬರ್ತಾ ಇದಾರೆ. ವೆಹಿಕಲ್ ಇನ್ನೂ ಫಾಸ್ಟ್ ಬರುತ್ತೆ ಅಂತ ಗುದ್ದಿ ಬಿಡುತ್ತೆ. ಹಂಗೆ ಆವಾಗ ಝಾನ್ಸಿ ಮೇಡಮ್ಗೆ ಆಕ್ಸಿಡೆಂಟ್ ಆಗುತ್ತೆ, ಹೋಗಿರೋ ನೆನಪು ಮತ್ತೆ ಬರುತ್ತೆ. ಹೆಂಗೆ ಸಾರ್?